ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಡೇ ಇನ್ ಮೈ ಲೈಫ್. ಇವತ್ತು ನಾನು ಏನೆಲ್ಲ ಮಾಡಿದೆ ಅಂತ ನೋಡೋಣ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರು ಕುಡಿತೀನಿ. ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ. ಅದು ಕುಡಿದು ಹೊರಗಡೆ ಬಂದು ಕೂತ್ಕೋತೀನಿ. ಅಂದರೆ ನಮ್ಮದು ಸ್ವಲ್ಪ ಫ್ಲವರ್ ಪಾಟ್ಸು ಅದು ಇದೆಲ್ಲ ಇದೆ. ಅಲ್ಲಿ ಕೂತ್ರೆ ನನಗೇನೋ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಅದಾದಮೇಲೆ ನಾನು ಒಳಗಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಫಸ್ಟು ತಿಂಡಿಗೆ ರೆಡಿ ಮಾಡ್ತೀನಿ. ಇವತ್ತು ತಿಂಡಿಗೆ ನಾನು ನೀರು ದೋಸೆ ಮಾಡ್ತಿದ್ದೀನಿ. ನಾವು ಮಾಡೋ ನೀರು ದೋಸೆ ಬೇರೆ ಟೈಪ್. ಎಲ್ಲರೂ ಇದೇ ಥರ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾವು ಅಕ್ಕಿ ಕಡಿಯುವಾಗ ಸ್ವಲ್ಪ ಅಕ್ಕಿ ನೆನೆಸಿಟ್ಟಿರ್ತೀವಲ್ಲ, ಅದ್ರ ಜೊತೆ ಅಕ್ಕಿ ಕಡಿಯುವಾಗ ಸ್ವಲ್ಪ ತೆಂಗಿನಕಾಯಿ ತುರಿದು ಹಾಕ್ತೀವಿ. ಅದು ಹಾಕೋದ್ರಿಂದ ಒಂಥರ ಟೇಸ್ಟ್ ಇರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಾಗುತ್ತೆ. ಕೆಲವೊಬ್ಬೊಬ್ಬರು ಈರುಳ್ಳಿನೂ ಸಹ ಕಟ್ ಮಾಡಿ ಹಾಕ್ತಾರೆ. ಆ ಥರ ಮಾಡಿ ನಾವು ರೆಡಿ ಮಾಡೋದು. ಓಕೆನಾ. ಫಸ್ಟು ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಆಗಿದ ಮೇಲೆ ಎಲ್ಲ ಕೆಲಸ ಮಾಡೋದು. ಸೊ ಇವತ್ತು ನೀರು ದೋಸೆ ಇಷ್ಟೇ. ಈರುಳ್ಳಿನೂ ಹಾಕ್ಬೋದು, ಚೆನ್ನಾಗಿ ಟೇಸ್ಟ್ ಇರುತ್ತೆ. ಒಬ್ಬೊಬ್ಬರು ಜೀರಿಗೆ ಏನೆಲ್ಲ ಹಾಕ್ತಾರೆ. ನಾವು ಮಾತ್ರ ತೆಂಗಿನಕಾಯಿ ತುರಿದು ರುಬ್ಬುವಾಗ, ಅಕ್ಕಿ ನೆನೆಸಿಟ್ಟಿದ್ದನ್ನು ರುಬ್ಬುವಾಗ ಇದನ್ನು ಸೇರಿಸಿ ಹಾಕ್ತೀವಿ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟು ನೀರು ದೋಸೆ ಹಾಕಿ ಅದನ್ನು ತಿಂದು ನೆಕ್ಸ್ಟು ಬೇರೆ ಕೆಲಸಕ್ಕೆ ರೆಡಿ ಮಾಡ್ತೀವಿ. ನೀರು ದೋಸೆಗೆ ಕರಿ ಬಂದುಬಿಟ್ಟು ಚಿಕನ್ ಕರಿ ಇತ್ತು ನಿನ್ನೆ ರಾತ್ರಿದು. ನಿನ್ನೆ ನೈಟ್ ಮಾಡಿದ್ದೆ ನಾನು ಚಿಕನ್ ಕರಿ. ಅದೇ ಕರಿನ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಯೂಸ್ ಮಾಡಿಕೊಂಡ್ವಿ. ಬ್ರೇಕ್ಫಾಸ್ಟ್ ಆದ ತಕ್ಷಣ ಸೆಲ್ಫೆಲ್ಲ ಕ್ಲೀನ್ ಮಾಡಿ ಪಾತ್ರೆ ವಾಶ್ ಮಾಡೋದು. ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೆಲಸ. ಅಂದರೆ ಫಸ್ಟು ಎಲ್ಲರದ್ದು ತಿಂಡಿ ಆದಮೇಲೆ ನೀರು ದೋಸೆ ಅಂದರೆ ತುಂಬ ಹೊತ್ತು ಆಗುತ್ತೆ. ಸೊ ತುಂಬ ಪಾತ್ರೆ ಎಲ್ಲ ಬಿದ್ದಿರುತ್ತೆ. ಸೊ ನಾನು ಸೆಲ್ಫೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪಾತ್ರೆ ತೊಳೆಯೋದು. ಮನೆ ಕೆಲಸ ಆದಮೇಲೆ ಒಂದು ಹಸಿವಾಗ್ತಿತ್ತು ಅಂತ ಒಂದು ಸ್ಲೈಸ್ ಮ್ಯಾಂಗೋ ತಿಂದೆ. ಆಮೇಲೆ ಒಂದು ಗಂಟೆ ಆಗೋಷ್ಟೊತ್ತಿಗೆ ಇದು ವಾಟರ್ ಮೆಲನ್ ಬರುತ್ತಲ್ಲ, ಅದೊಂದು 2-3 ಪೀಸ್ ಮಾಡಿ ಅದನ್ನು ತಗೊಂಡೆ. ಇದಾದಮೇಲೆ ಕಿಚನಿಗೆ ಬಂದೆ. ಆವತ್ತು ಅಡುಗೆ ಕೆಲಸ ಆಗಬೇಕಲ್ಲ. ಇವತ್ತು ಏನು ಬೇಡ, ಟೊಮೊಟೊ ರಸಮ್ ಟೈಪು ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ. ಅಂದರೆ ಚಿಕನ್ ಮೀನು ಡೈಲಿ ತಿಂದು ಬೋರ್ ಆಗಿತ್ತು. ಸೊ ಹಾಗಾಗಿ ಟೊಮೊಟೊ ರಸಮ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇದು ಕ್ವಿಕ್ಕಾಗಿ ಮಾಡುವಂತಹ ರಸಮ್. ಇದಕ್ಕೆ ಬೇಕಾಗಿರೋದು ಒಂದು ಸ್ವಲ್ಪ ಸಣ್ಣ ಸೈಜು ಶುಂಠಿ ಮತ್ತು 1-2-3 ಎಸಳು ಬೆಳ್ಳುಳ್ಳಿ. ಇದನ್ನು ನಾನು ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ. ಮತ್ತು ಟೊಮೊಟೊನ ನಾವು ಬೇಯಿಸಿಟ್ಟಿದ್ವಲ್ಲ, ಅದು ಬೇರೆ ಸಪ್ರೇಟಾಗಿ ಇರಬೇಕು. ಈಗ ಒಂದು ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕೋಣ. ಒಂದು 5 ಟೇಬಲ್ ಸ್ಪೂನ್ ಆಯಿಲು. ಇದು ಹಾಕಿದ್ಮೇಲೆ ಇದಕ್ಕೆ ಸಾಸಿವೆ, ಇಷ್ಟು ಸಾಸಿವೆನ ಹಾಕೋಣ. ಈ ಸಾಸಿವೆ ಇದಾದಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ. ಇದು ಫಸ್ಟು ಸಾಸಿವೆ, ಆಮೇಲೆ ಜೀರಿಗೆ. ಇದಾದಮೇಲೆ ನಾವು ಚೆನ್ನಾಗಿ ಜಜ್ಜಿಟ್ಟಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ, ಅದನ್ನು ಇದಕ್ಕೆ ಹಾಕೋಣ. ಆದರೆ ಶುಂಠಿ ಬೆಳ್ಳುಳ್ಳಿ ಕಾಯೋಕ್ಕೆ ಟೈಮ್ ತಗೊಳುತ್ತಲ್ಲ, ಅದ್ರ ಫ್ಲೇವರ್ ಬಿಡೋಕ್ಕೆ. ಸೊ ಹಾಗಾಗಿ ಫಸ್ಟೇ ಹಾಕ್ಬಿಡೋಣ. ಇದು ಚೆನ್ನಾಗಿ ಕಾದ್ಮೇಲೆ ಒಣಮೆಣಸನ್ನು, ಒಂದು ಸಣ್ಣ ಒಣಮೆಣಸನ್ನು 4 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆಂದ ಮಿಕ್ಸ್ ಆದಮೇಲೆ ನಾವು ಕಟ್ ಮಾಡಿ ಇಟ್ಟಿರ್ತೀವಲ್ಲ ಹಸಿಮೆಣಸು, ಆ ಹಸಿಮೆಣಸನ್ನು ಹಾಕೋಣ. ಆದಮೇಲೆ ಫ್ರೈ ಮಾಡೋಣ. ಹಸಿಮೆಣಸು ಹಾಕಿದ್ಮೇಲೆ ಫ್ರೈ ಮಾಡೋಣ. ಇದಾದಮೇಲೆ ಒಂದು ಈರುಳ್ಳಿ, ಸ್ಲೈಸಾಗಿ ಕಟ್ ಮಾಡಿದಂತಹ ಈರುಳ್ಳಿನ ಹಾಕೋಣ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡೋಣ. ಇದು ಚೆನ್ನಾಗಿ ಕಾಯಬೇಕು. ಅಂದರೆ ನಾವು ಟೊಮೆಟೊನ ಬೇಯಿಸಲ್ಲ, ಸೊ ಹಾಗಾಗಿ ಇದನ್ನೇ ಚೆನ್ನಾಗಿ ಕಾಯಬೇಕು. ಇದಾದಮೇಲೆ ಟೊಮೆಟೊನ ನೋಡಿ ನಾನು ಈ ಥರ ಇದು ಮಾಡಿದ್ದೀನಿ. ಇದು ಮಿಕ್ಸಿಯಲ್ಲಿ ಮಾಡಿರೋದಲ್ಲ, ಇದು ಒಂದು ಬ್ಲೆಂಡರ್ ಟೈಪು ಮಿಷಿನ್ ಬರುತ್ತೆ. ಇದು ನಾನು ಜಸ್ಟ್ 90 ರುಪೀಸಿಗೆ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಬೇಕಂದರೆ ಕೇಳಿ, ಕಮೆಂಟ್ ಮಾಡಿ, ನಾನು ಲಿಂಕ್ ಹಾಕ್ತೀನಿ. ಮಿಕ್ಸಿಲಿ ರುಬ್ಬಿದ್ರೆ ಸಣ್ಣಾಗಿ ಬರುತ್ತೆ, ಅಷ್ಟು ನೀರು ಥರ ಇರುತ್ತೆ ಅಂತ ನಾನು ಈ ಥರ ಚೂರು ಟೊಮೆಟೊನ ಇದು ಸಿಗಲಿ ಅಂತ ಹೇಳಿ ಈ ಥರ ಮಾಡಿ ಇದು ಮಾಡಿದ್ದು. ಇದಾದಮೇಲೆ ಉಪ್ಪು ಎಷ್ಟು ಟೇಸ್ಟಿಗೆ ಎಷ್ಟು ಬೇಕು ಈಗ ಸ್ವಲ್ಪ ನೋಡಿ ಹಾಕ್ತೀವಿ. ಲಾಸ್ಟಿಗೆ ನೀರು ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಣ. ಇದಾದಮೇಲೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏನು ಟರ್ಮರಿಕ್ ಪೌಡರ್, ಆಮೇಲೆ ಕೊತ್ತಂಬರಿ ಪುಡಿ, ಕೊರಿಯಂಡರ್ ಪೌಡರ್, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಸಾಲ ಐಟಮ್ಸ್ ಎಲ್ಲ ಚೆನ್ನಾಗಿ ಇದಾಗೋ ತನಕ ಫ್ರೈ ಮಾಡಬೇಕು. ಈ ಥರ ಫ್ರೈ ಆದಮೇಲೆ
ಇದಕ್ಕೆ ನಾವು ಎಷ್ಟು ಬೇಕಷ್ಟು, ಇಲ್ಲಿ ನಾನು 1 ಗ್ಲಾಸ್ ನೀರು ಫಸ್ಟ್ ಹಾಕಿ ಮತ್ತು ಫ್ರೈ ಮಾಡಿದೆ. ಅಂದರೆ ಅದೆಲ್ಲ ಬೇಯ್ತಾ ಬಂದಾಗ 1 ಗ್ಲಾಸ್ ಹಾಕಿ ಫ್ರೈ ಮಾಡಿದೆ. ಆದಮೇಲೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ. ಇದೆಲ್ಲ ಆದಮೇಲೆ ಈಗ ಹುಳಿ ಬಂದುಬಿಟ್ಟು ನಾವು ಈ ಹುಳಿನ ಯೂಸ್ ಮಾಡೋದು. ಇದ್ರ ಹೆಸರು ಏನು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇದು ರೇರಾಗಿ ಸಿಗೋದು ಅಂತೆ, ಇದು ಯಾವಾಗಲೂ ಸಿಗಲ್ಲ ಅಂತ ಹೇಳ್ತಾರೆ. ಮತ್ತು ಇದು ತುಂಬ ಕಾಸ್ಟ್ಲಿನೂ ಅಂತಾರೆ. ಇದನ್ನು ನಾನು ನೀರಲ್ಲಿ ನೆನೆಸಿಟ್ಟು, ತುಂಬ ಹುಳಿ ಇರುತ್ತೆ ಇದು, ಸಖತ್ ಟೇಸ್ಟು. ಸಾರು, ಮೀನು ಸಾರೆಲ್ಲ ಅಂತೂ ಅಷ್ಟು ಚೆನ್ನಾಗಾಗುತ್ತೆ. ಸೊ ಇದನ್ನು ನೆನೆಸಿಟ್ಟು ಈ ಥರ ಹಿಂಡಿದರೆ ಇದ್ರ ಹುಳಿ ಅಂಶ ಎಲ್ಲ ಬರುತ್ತೆ ನೀರಿಗೆ. ಇದನ್ನೇ ನಾನು ಬರೀ ನೀರನ್ನು ಹಾಕ್ತೀನಿ, ಹುಳಿನ ಹಾಕಲ್ಲ. ಹುಳಿ ಹಾಕಿದ್ರೆ ಜಾಸ್ತಿ ಹುಳಿ ಆಗಿಬಿಡುತ್ತೆ. ಸ್ವಲ್ಪ ಹಾಕಿದ್ರೆ ಸಾಕು. ಇದು ಮೀನು ಸಾರಿಗೆಲ್ಲ ತುಂಬ ಟೇಸ್ಟು. ಈಗ ಅದ್ರ ನೀರನ್ನು ಹಾಕ್ತಾಯಿದ್ದೀನಿ. ಈಗ ಹಾಕಿ ಮತ್ತೆ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡೋಣ, ಫ್ಲೇಮು. ಆಮೇಲೆ ನಾನೇನು ಮಾಡಿದೆ, ಇವತ್ತು ಊಟ ಮಾಡಿಲ್ಲ ಮಧ್ಯಾಹ್ನ, ನನಗೆ ಯಾಕೋ ಸುಸ್ತಾಗಿತ್ತು ಅಂತ 2 ಮೊಟ್ಟೆ ತಿಂದೆ. ಮಧ್ಯಾಹ್ನ 2 ಮೊಟ್ಟೆ ತಿಂದು ಹಾಗೆ ಮಲ್ಕೊಂಡೆ. ಒಳ್ಳೆ ನಿದ್ರೆ ಬರ್ತಿತ್ತು, ಹಾಗೆ ಮಲ್ಕೊಂಡೆ. ಆಮೇಲೆ ಈವ್ನಿಂಗ್ ಎದ್ಮೇಲೆ ಏನೂ ತಿಂದಿಲ್ಲ. 1-2 ಚಾಕ್ಲೇಟ್ ತಿಂದೆ, 2 ಡೇಟ್ಸ್ ತಿಂದೆ. ಇಷ್ಟೇ, ಇವತ್ತಿನ ಡೇ ಮುಗೀತು. ನೈಟು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನಾಳೆ ವೀಡಿಯೋದಲ್ಲಿ ನೋಡೋಣ ಏನೆಲ್ಲ ಮಾಡ್ತೀನಿ ಅಂತ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.